ನಮ್ಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತ ಎಷ್ಟ್ ಜನ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ. ಅಂತೂ ಅವರ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಆ, ಇಷ್ಟು ಹೋರಾಟ ಮಾಡೋದಕ್ಕೂ ಒಂದ್ ಸಾರ್ಥಕ ಆಗಿದೆ. ಆಲ್ರೆಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಗೆ ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಬೇಗ ಕಾಮಗಾರಿ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಅಷ್ಟು ಹೋರಾಟ ಮಾಡೋದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಎಲ್ರಿಗೂ ದೊಡ್ಡ ನಮಸ್ಕಾರ. ಯಾರ್ಯಾರು ಹೋರಾಟ ಮಾಡಿದ್ದಾರೆ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ರಿಗೂ ದೊಡ್ಡ ದೊಡ್ಡ ನಮಸ್ಕಾರ. ದೊಡ್ಡ ದೊಡ್ಡ ಹೋರಾಟಗಾರರಿಗೆ. ಇದು ನಮ್ಮ ಉತ್ತರ ಕನ್ನಡ ಜನರ ಕನಸಾಗಿತ್ತು. ಅದು ಇವಾಗ ನನಸಾಗುವ ಸಾಧ್ಯತೆ ಇದೆ. ಹಲೋ ಗಾಯ್ಸ್, ಅಂತೂ ಇಂತೂ ಬಂದೇ ಬಿಡ್ತು ನಮ್ಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇನ್ನೇನು ಕೆಲವೇ ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಇವಾಗ ಸ್ಟಾರ್ಟ್ ಆಗ್ತದೆ ಅನಿಸ್ತದೆ. ಏನೇ ಆಗ್ಲಿ ಖುಷಿ ಒಂಥರ ನಮ್ಗೆ ಮಲ್ಟಿ ಸ್ಪೆಷಾಲಿಟಿ ಬೇಕು ಬೇಕು ಅಂತ ಫೈನಲಿ ನಮ್ಗೆ ಹಾಸ್ಪಿಟಲ್ ಬಂತು. ಗಾಯ್ಸ್, ಏನಂದ್ರೆ ನಮ್ಮ ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಲ್ರೆಡಿ ಓಪನಿಂಗ್ ಆಗಿದೆ. ಮಾನ್ಯ CM ಸಿದ್ದರಾಮಯ್ಯ ಸರ್ ಅವರು ಓಪನಿಂಗ್ ಮಾಡಿದ್ದಾರೆ ಲಾಸ್ಟ್ ಮಂತ್ ಫೆಬ್ರವರಿಯಲ್ಲಿ. ಸುಮಾರು 450 ಹಾಸಿಗೆಗಳನ್ನು ಆಲ್ರೆಡಿ ಇದೆ ಅಲ್ಲಿ. ಒಳ್ಳೆ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ಹಲೋ ಗಾಯ್ಸ್, ಒಂದು ಖುಷಿ ವಿಷಯ ಏನಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ತಾ ಇದೆ. ಅದು 2026-27ನೇ ಬಜೆಟ್ ನಲ್ಲಿ ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಬೇಗ ಕಾಮಗಾರಿ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ. ಗಾಯ್ಸ್, ಈ ಹಾಸ್ಪಿಟಲ್ ಅಲ್ಲಿ ಸ್ಟಾರ್ಟ್ ಆದ್ರೆ ಏನೇನ್ ಫೆಸಿಲಿಟೀಸ್ ಇರ್ತದೆ ಅಂದ್ರೆ MRI ಸ್ಕ್ಯಾನಿಂಗ್ ಮತ್ತೆ ಟ್ರಾಮಾ ಕೇರ್ ಸೆಂಟರ್ ಬಗ್ಗೆ ಮಾನ್ಯ ಸಚಿವರು ಕ್ರಮ ಕೈಗೊಂಡಿದ್ದಾರೆ. ಆದಷ್ಟು ಬೇಗ ಹಾಸ್ಪಿಟಲ್ ರೆಡಿ ಆದ್ರೆ ಸಾಕು ನಮ್ಮ ಉತ್ತರ ಕನ್ನಡ ಜನತೆಗೆ. ಗಾಯ್ಸ್, ಒಂದು ಬೇಜಾರ್ ಏನಂದ್ರೆ ನಮ್ಮ ಕುಮಟದಲ್ಲಿ ಆದ್ರೆ ಎಲ್ಲ ಪ್ಲೇಸಿಗೂ ಹತ್ರ ಆಗ್ತಿತ್ತು. ಸಿರ್ಸಿಗೆ ಆಗ್ಬೋದು, ಭಟ್ಕಳ ಆಗ್ಬೋದು, ಅಂಕೋಲ ಆಗ್ಬೋದು, ಎಲ್ಲರಿಗೂ ಒಂದ್ ಮಧ್ಯವರ್ತಿ ಪ್ಲೇಸ್ ಆಗ್ತಾ ಇತ್ತು. ಬಟ್ ಕಾರವಾರಗೆ ಸ್ಯಾಂಕ್ಷನ್ ಆಗಿದೆ ಆಲ್ರೆಡಿ. ಕುಮಟದಲ್ಲಿ ಆಗೋ ಸಾಧ್ಯತೆ ಕಡಿಮೆ. ನೋಡುವ ಗೈಸ್, ಹಾಸ್ಪಿಟಲ್ ಆದ್ರೆ ಸಾಕು. ನಾವು ಮಣಿಪಾಲು ಮಂಗಳೂರಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲಿ ಆದ್ರೆ ನಮ್ಗೆ ಖುಷಿನೇ. ಏನೋ ನಮ್ ಕುಮಟದಿಂದ 60-70 ಕಿಲೋಮೀಟರ್ ಆಗ್ತದೆ. ಏನೇ ಆಗ್ಲಿ ನಮ್ಗೆ ಹಾಸ್ಪಿಟಲ್ ಆಯ್ತಲ್ಲ, ಅದೇ ಖುಷಿ. ಗಾಯ್ಸ್, ಇನ್ನೊಂದು ವಿಷಯ ಏನಂದ್ರೆ ಸಮುದ್ರ ಆಂಬುಲೆನ್ಸ್ ಅಂತ ನಮ್ಮ ಮಾನ್ಯ ಸಚಿವರು ಹೊಸ ಯೋಜನೆ ಕೈಗೊಂಡಿದ್ದಾರೆ. ಅದು ನಮ್ಮ ಮೀನುಗಾರರಿಗೆ ಆಗ್ಬೋದು, ನಮ್ಮ ಕರಾವಳಿ ಜನರಿಗೆ ಆಗ್ಬೋದು, ಒಳ್ಳೆ ಹೆಲ್ಪ್ ಆಗ್ತದೆ. 7-8 ಕೋಟಿ ಬಜೆಟ್ ಇದೆ ಆ ಕಾಮಗಾರಿಗೆ. ನೋಡುವ, ಇದು ಮೇ ತಿಂಗಳಲ್ಲಿ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಏನೇ ಇರಲಿ, ಒಳ್ಳೆ ಕೆಲಸ, ಒಳ್ಳೆ ಡೆವಲಪ್. ನಮ್ಮ ಉತ್ತರ ಕನ್ನಡ ಜನರಿಗೆ ಒಳ್ಳೆ ಹೆಲ್ಪ್ ಆದ್ರೆ ಸಾಕು ಅಷ್ಟೇ. ಏನಂತೀರಾ ಗಾಯ್ಸ್? ಹಿಂಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ದಿ ಮೋಟಗಿ ಭಾರತ ನನ್ನ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ.